ನಮಸ್ಕಾರ. ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕೇಳಿ ಏನು ಚುನಾವಣೆ ಜನವರಿಯಲ್ಲಿ ಬರ್ತದೆ, ಅಲ್ಲಿ ಬೇರೊಬ್ಬರು ಎಂಟ್ರಿ ಆಗ್ತಾರಾ? ಅದು ಊಹಾಪೋಹ ಇದೆ, ಕುತೂಹಲ ಘಟ್ಟದಲ್ಲಿದೆ. ಬರ್ತಾರೆ ಗೊತ್ತಿಲ್ಲ. ಇದು ಖರೇನ ಸುದ್ದಿ ಇರ್ಬೋದು, ಸುಳ್ಳು ಸುದ್ದಿ ಇರ್ಬೋದು. ಅದರ ಖರೆ ಸುದ್ದಿ ಸಿಗಬೇಕಾದ್ರೆ ಜನವರಿ ಒಳಗೆ ಕಾಯಬೇಕು. ಏನಾಗಿದೆ, ಜಾರಕಿಹೊಳಿ ಸಹೋದರಿ ಯಾಕೆ ಎಂಟ್ರಿ ಆಗಬಾರ್ದು? DCG ಬ್ಯಾಂಕ್ದಾಗ ಏನಂದರು, ನಮ್ಮದೇನಿಲ್ಲಪ್ಪ, ನಾವೇನಿಲ್ಲ, ಆ್ಯಕ್ಟ್ರು ನಾವ, ಪ್ರೊಡ್ಯೂಸರ್ ನಾವ, ನಂತರ ನಿರ್ದೇಶಕ ನಾವ ಅಂತ ಸ್ಪಷ್ಟವಾಗಿ ಹೇಳಿದರು. ನಂತರ ನಮ್ಮವ್ರು ಯಾರು ಇದ್ದಾರೆ ಅಲ್ಲಿ, ನಾವು ಲಿಂಗಾಯತರ ವಿರುದ್ಧ ಬಂತು, ನಮ್ಮದು ಯಾರು ಡೈರೆಕ್ಟರ್ ಇರಲಿಲ್ಲ, ನಮ್ದು ಯಾರು ಅಲ್ಲಿ ಇಲ್ಲ ಅಂತಂದರು. ಲಾಸ್ಟಿಗೆ ಏನು ಮಾಡಿದ್ರು, ರಾಹುಲ್ ಜಾರಕಿಹೊಳಿ ತಂದ್ರಿಲ್ಲ. ನಂತರ ರಮೇಶ್ ಜಾರಕಿಹೊಳಿ ಮಗನ ತಂದ್ರಿಲ್ಲ. ರಮೇಶ್ ಜಾರಕಿಹೊಳಿ ಆ ಕಡೆ DCP ಕಡೆ ಉಚ್ಚಿನ ಸಹಿತ ಹೋಯಂಗಿಲ್ಲ ಅಂತಂದಿದ್ರು, ತಂದ್ರಿಲ್ಲ ಅವರು. ಹಾಗೆ ಇಲ್ಲಿ ಯಾಕೆ ತರಬಾರ್ದು ಅವರು? ಯಾಕಂದರೆ KLಯಲ್ಲಿ 25 ದಿವಸ ಉಸಿರುಗಟ್ಟಿದ ವಾತಾವರಣ ಇದೆ. ಆ ನಿರ್ದೇಶಕರು ಕೂಡ ಸ್ವಲ್ಪ ಹೊಸಾಗಿ ಬೇಕಾಗಿದೆ. ಯಾಕಂದ್ರೆ ಉಸಿರುಗಟ್ಟಿದ ವಾತಾವರಣ ಇದ್ದಾಗ ನಿರ್ದೇಶಕರು ಹೆಂಗೆ ಸೇವೆ ಮಾಡ್ತಾರೆ, ಮತ್ತು ಜನರಿಗೂ ಕೋರೆಯವರು ಬೆಳಗಿದ್ದಾರೆ. ಆ್ಯಕ್ಚುಲಿ ಹೇಳೋದಂತಾರೆ, ಯಾಕಂದ್ರೆ DCG ಬ್ಯಾಂಕ್ದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಕೋರೆಯವ್ರ ನೇತೃತ್ವದಲ್ಲಿ ನಾವು DCG ಬ್ಯಾಂಕ್ ಚುನಾವಣೆ ನಡೆಸ್ತೀವಿ ಅಂದವರು. ಲಾಸ್ಟಿಗೆ 10 ಸಲ ಹೇಳಿದ್ರು ಅವರು. 11ನೇ ಸಲ ಕೋರೆಯವ್ರು ಬಂದರು, ನಾನು 10 ಇಲ್ಲ ಇತ್ತು ಇಲ್ಲ, ನಾನು ಅದರಲ್ಲಿ ಭಾಗವಹಿಸಲು ನನಗೆ ಗೊತ್ತೇ ಇಲ್ಲ ಅಂದರು. ಯಾಕೆ ಹಂಗಂದ್ರೆ ಅಂತಂದ್ರೆ, ಅಲ್ಲಿ ರಮೇಶ್ ಕತ್ತಿಯವರು ಅವ್ರಿಗೆ ಬೇಡಾಗಿದ್ದರು ಅಂತಾರೆ ಸುದ್ದಿ. ಅಂದ್ರೆ ಲಿಂಗಾಯತರು ಬೇಡಾಗಿದ್ರು ಅಂತ ಸುದ್ದಿ. ಯಾಕಂದರೆ ಇದೇ ರೀತಿ ಆಯ್ತು ಅಂದ್ರೆ ಮುಂದೆ KLಯಲ್ಲಿ ಅವರು ಹೇಳ್ತಾರೆ, ಜಾರಕಿಹೊಳಿ ಸಹೋದರು ಇಲ್ಲ ನಾವೆಲ್ಲಿ ನಮ್ಮ ಮೆಂಬರ್ ಇಲ್ಲಲ್ಲ ಅಲ್ಲಿ, ನಾವು ಹೆಂಗೆ ಬರ್ತೇವೆ? ಮತ್ತು ಅವ್ರು ಮತ್ತು ಏನು ಹೇಳ್ತಾರೆ ಲಾಸ್ಟಕ್ಕೆ, ನಾವು ಚೇರ್ಮನ್ ನಿಮ್ಮ ಮಂದಿನ ಮಾಡ್ತೇವಲ್ಲ, ಲಿಂಗಾಯತನ ಮಾಡ್ತೇವಲ್ಲ ಅಂತ. ಯಾವಾಗ ವಿರೋಧ ಬಂತು, ಬಾಲಚಂದ್ರ ಜಾರಕಿಹೊಳಿ DCG ಬ್ಯಾಂಕ್ ನಮ್ಮಲ್ಲಿ ಯಾರು ಇದಾರೆ, ನಾವು ಲಿಂಗಾಯತನ ಮಾಡೋರಲ್ಲ ಅಂತ ಹೇಳಿಲ್ಲ. ಹಂಗೆ ಇಲ್ಲೂ ಅಂದ್ರೆ, ಯಾಕಂದ್ರೆ ಹಾವೇರಿ ಮತ್ತು ಏನು ಆ ಕಡೆಯಿಂದ MLA MP ಅವ್ರು ಬರತ್ತಲ್ಲ, ಅವ್ರನ್ನ ಹಿಡ್ಕೊಂಡು ಮಾಡಿದಾರಂದ್ರೆ ಹೇಳಕ್ಕೆ ಬರೋಂಗಿಲ್ಲ. ಮತ್ತು ಕೋರೆಯವರು ಕತ್ತಿಯವರಿದ್ದಾಗ ಒಂದು ಸ್ವಲ್ಪ ಬೆಂಬಲ ಇತ್ತು. ಈಗ ಕತ್ತಿಯವರು ವಿರುದ್ಧನೂ ಕಟ್ಕೊಂಡಾರ, ಯಾಕೆ ಅವ್ರಿಗೇನು ಬೆಂಬಲ ಕೊಡಲಿಲ್ಲ. ಹಿಂಗಾದ್ರೂ ಒಳಸುಳಿವು ಸಿಕ್ತಂದ್ರೆ ಏನು ಮಾಡೋದು? ಕೋರೆಯವ್ರಿಗೆ ಇದು ಗೊತ್ತಿಲ್ಲ. ಅವ್ರೇನು ಹೇಳ್ತಾರೆ, ಜಾರಕಿಹೊಳಿ ಸರ್ ನಮ್ಮದು ಯಾರೂ KLಯಲ್ಲಿ ಇಲ್ಲ, ನಾವು ಯಾರೂ ಆಗಂಗಿಲ್ಲ. ಅವರ ಬಂದರು. ಈಗ ಲಿಂಗಾಯತರ ಹೆಗಲ ಮೇಲೆ ಲಿಂಗಾಯತರ ಬಂದೂಕಿಟ್ಟು ಹೊಡಲಿಲ್ಲ, ಹಂಗೆ ಇಲ್ಲಿ ಲಿಂಗಾಯತರ ಹೆಗಲ ಮೇಲೆ ಲಿಂಗಾಯತ ಇಟ್ಟ ಬಂದೂಕು ಹೊಡಿತಾರೆ. ಅವರೆಲ್ಲಿದಾರೆ, ಮತ್ತು ನಮ್ಮದು ಯಾರೂ ಇಲ್ಲ ಅಂತಂದು ಬಂದ್ರಿಲ್ಲ. ಅವ್ರ ಕೈಯಾಗ ತೊಗೊಂಡಿಲ್ಲ. 13 ಸೀಟ್ ಆಯ್ಕೆ ಬಂದಿಲ್ಲ. 13 ಸೀಟ್ ಆಯ್ಕೆ ಆಗೋಂಥ ಕೋರೆಯವರು ಡಿಕ್ಲೇರ್ ಮಾಡ್ಬೇಕಾಯ್ತು ಅಲ್ಲಿ ಬಂದು. ಏನು 13 ನಮ್ಮ ಬದ್ದು, ಅದಕ್ಕೆ ಅವ್ರಿಗೆ ಕರಿಬೇಕಾಗಿತ್ತಲ್ಲ ಅಲ್ಲಿ. ಡಿಕ್ಲೇರ್ ಮಾಡೋರು ಬಾಲಚಂದ್ರ ಜಾರಕಿಹೊಳಿ ನಮ್ಮ ಅಂತ, ಮತ್ತು ಕೋರೆಯವ್ರು ನಮ್ಮ ಅಂದಿಲ್ಲಲ್ಲ, ಭಾಗವಹಿಸಿಲ್ಲ. ಹೀಗಾಗಿ ಲಿಂಗಾಯತ ಏನು ಲೀಡರ್ಸ್ ಇದ್ದರು ಅವರೆಲ್ಲ ನಾರಾಜಿದ್ದಾರೆ. ಅದೊಂದು ಹಿಟ್ಲಶಾಹಿ ಆಡಳಿತ ಅಲ್ಲಿ ಒಂದಿದೆ. 2ನೇದು ಕೋರೆಯವರು ಬೆಳಗಿದ್ದಾರೆ. ಇನ್ನು 3ನೇದು ಇದೆಲ್ಲ ಲಾಭ ತೊಗೊಂಡ್ಕೊಂಡು ಏನು 4 ಮಂದಿ ಬಂದ್ರಪ್ಪ, ನಾವು ನಿಲ್ತೇವಂದರು. ಯಾಕಂದ್ರೆ ಇವ್ರ ಕಡೆ ತೋಳ್ಬಲ ಇದೆ, ಹಣ ಬಲ ಇದೆ, ಜನ ಬೆಂಬಲ ಎಲ್ಲ ಇದೆ, ಅಧಿಕಾರ ಇದೆ. ಮತ್ತು ಇವ್ರಿಗೆ ವೇಲ್ಪಟ್ಲ ಆ ಸ್ಥಾನಕ್ಕೆ ಹೋಗಿ ಮುಟ್ಟುವಂಥ ವಿಚಾರ ಇತ್ತಂದ್ರೆ, ಶಂಕರಾನಂದ ಅವರು ಸ್ಥಾನಕ್ಕೆ ಹೋಗಿ ಮುಟ್ಟುವ ವಿಚಾರ ಇತ್ತಂದ್ರೆ, ಜಾರಕಿಹೊಳಿ ಸಹೋದರು ಅವರು ಬರಂಗೇ ಇಲ್ಲ. ಆ ಮಾತು ಬೇರೆ. ಆದರೆ ಇವರಾಗಿ ಹೋಗಿ ಇಲ್ಲರಿ, ಮತ್ತು ಅಲ್ಲಿ ನೀವು ಎಲ್ಲ ಸ್ವಲ್ಪ ಅಧಿಕಾರ ಐತೆ, ಎಲ್ಲ ಐತೆ, ಹಣ ಬಲ ತೋಳ್ಬಲ ಇದೆ ಬಾ ಅಂತಂದು ಇವರು ಹೋದ್ರಂದ್ರೆ, ಈಗ ಲಿಂಗಾಯತರು ಹೋಗಲಿಲ್ಲ DCG ಬ್ಯಾಂಕ್ದಲ್ಲಿ, ಸರ್ ನೀವು ನಮ್ಮನ್ನು ಘೋಷಣೆ ಮಾಡಿರಿ ಅಂತ. ಈಗ ಸತೀಶ್ ಜಾರಕಿಹೊಳಿ ಹೇಳ್ರಿ, ಬೆಳಗಾವಿ MP ನಿಲ್ಲಂಗಿಲ್ಲ ಅಂದಿದ್ರು, ನಿತ್ರಿಲೋ. ಚಿಕ್ಕೋಡಿಯಲ್ಲಿ ನಮ್ಮವ್ರು ಯಾರು ನಿಲ್ಲಂಗಿಲ್ಲ ಅಂದರು, ಅಲ್ಲಿ ನಿತ್ರಿಲೋ. ಎಲ್ಲಿ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಆರಿಸ್ತಂದ್ರಿಲ್ಲೋ. ಹಂಗೆ ಬಾಲಚಂದ್ರ ಜಾರಕಿಹೊಳಿ ನಾನು ನಿಲ್ಲಂಗಿಲ್ಲ, ನಮ್ಮವ್ರು ಯಾರು ನಿಲ್ಲಂಗಿಲ್ಲ ಅಂತೇಳಿ DCG ಬ್ಯಾಂಕದಲ್ಲಿ ಬಂದ್ರಿಲ್ಲೋ. ಹಂಗೆ ಇಲ್ಲಿ KLಯಲ್ಲಿ ಬರ್ಬೋದಲ್ಲ, ಹೇಳೋಕ್ಕಾಗಿಲ್ಲ. ಕೋರೆಯವರು ಸ್ವಲ್ಪ ಎಚ್ಚರಿಕೆ ಇರ್ಬೇಕಂತ ಈ ವಿಡಿಯೋ, ಶಾರ್ಟ್ ವಿಡಿಯೋ. ಮತ್ತಷ್ಟು ತಂತ್ರ ಕುತಂತ್ರ ಮಂತ್ರ ಜಂತ್ರ ಎಲ್ಲ ಕಡೆ ಜಾರಕಿಹೊಳಿ ಕಡೆ ಅದ, ಮತ್ತು ಕೋರೆಯವ್ರ ಕಡೆನೇ ಐತೆ. ಕೋರೆಯವ್ರ ಕಡೆ ಏನೂ ಇಲ್ಲ. ಹೀಗಾಗಿ ಹೇಳಲಿಕ್ಕಾಗೋದಿಲ್ಲ. ರಾಜಕೀಯದಲ್ಲಿ ಯಾರೋ ಮಿತ್ರಗಳಲ್ಲ, ಯಾರೂ ಶತ್ರು ಇಲ್ಲ. ಯಾವ ಟ್ರಂಪ್ ಕಾರ್ಡ್ ನಡೀತೈತಿ ಅದನ್ನು ಉಪಯೋಗ ಮಾಡೋರು, ಮತ್ತು ಎಲ್ಲಿ ಹಣ ಐತೆ ಅಲ್ಲಿ ಜಾರಕಿಹೊಳಿ ಸಹೋದರು. ನಮಸ್ಕಾರ.